ಪುಟ್ಟಣ್ಣವ್ರ ಸಿನಿಮಾ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿತ್ತಲ್ಲ. ಏನೋ ನಮ್ಮ ಚಿಕ್ಕದೊಡಪ್ಪನ ಮಕ್ಕಳು, ಮಾವನ ಮಕ್ಕಳು, ನನ್ನ ಬಂಧು ಬಳಗ ಇಲ್ಲಿ ಸಿನಿಮಾ ಲ್ಯಾಂಡಲ್ಲಿ ಅದರೆ ಅನ್ನೋ ಥರ ಫೀಲ್ ಮಾಡಿಕೊಂಡು ಡಿಪ್ಲೊಮಾ ಓದ್ತಾ ಇದ್ದವನು ಸಿನಿಮಾ ಅಂದರೆ ನಾನು ಓದ ತಕ್ಷಣ ಕೆಲಸ ಕೊಟ್ಬಿಡ್ತಾರೆ. ರಾಜ್ಕುಮಾರ್ ಅವರ ಮನೆ ವಿಳಾಸ, ಟ್ರಸ್ಪುರಂ, ಲೀಲಾವತಿಯವರ ಮನೆ ವಿಳಾಸ, ದ್ವಾರಕೀಶ್ವರ ಮನೆ ವಿಳಾಸ ಅಂತ ಬರೋದಲ್ಲ, ಅದನ್ನ ಜೋಪಾನ ಕಟ್ ಮಾಡಿಬಿಟ್ಟು ಇಟ್ಕೊಂಡು ಅದು ನೋಡೋದು, ಅದರಲ್ಲೂ ಅಲ್ಲಿ ಕೊಡೋದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹತ್ರ. என்ன ಕನ್ನಡದಲ್ಲಿ இருக்கு, யோ என்னப்பா படிக்க முடியாது. ನಾನು ಕನ್ನಡ ಹಾಡು ಹೇಳ್ತಿದ್ದೆ, ಅವ್ರು ಕರೆದ್ಬಿಟ್ಟು ಹೊಡಿತಿದ್ರು, ಯಾರನ್ನ ಹಾಡ ಹಿಂಗೆ ಕರೆದ್ಬಿಟ್ಟು ರಾಪ್ ಅಂತ ಹೊಡಿಯೋರು. ಆಮೇಲೆ ಸರಿ ಎಲ್ಲ ಸ್ನೇಹಿತರು ಅವರು ಇವರೆಲ್ಲ ಸೇರಿ ಒಂದು ಕನ್ನಡ ಸಂಘ ಅಂತ ಚಾಲನೆ ಅಂತ ಶುರು ಹಚ್ಕೊಂಡಾಗ ಸರ್, ಈಗ ನಮ್ಮ ಚಿತ್ರದುರ್ಗ ಅಂದರೆ ಹೇಗಂದರೆ ಅದು ಒಂದು ಬರಡು ಪ್ರದೇಶ. ಅಂದರೆ ಮಳೆ ಬಂದರೆ ಬೆಳೆ, ಇಲ್ಲ ಅಂದರೆ ಇಲ್ಲ, ಎಲ್ಲ ಹಾಹಾಕಾರ, ಎಲ್ಲಿ ನೋಡೋದು ಬಿಸಿಲು 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 ತೆಗೆ ಅಲ್ವ ಸರ್. ಆ ನೆಲದಿಂದ ನೀವು ಅದು ಈ ಚಿತ್ರರಂಗಕ್ಕೆ ಬಂದು ಅದು ಹೇಗೆ ಬಂದ್ರಿ, ಅಥವಾ ನಿಮ್ಗೇನಾರು ಆಸಕ್ತಿ ಇತ್ತ ಚಿತ್ರರಂಗದ ಮೇಲೆ, ಅಥವಾ ಯಾವ ಮುಖಾಂತರ ನೀವು ಎಂಟ್ರಿ ಕೊಟ್ರಿ ಅಂತ? ಅಂದರೆ ಚಿತ್ರದುರ್ಗದಲ್ಲಿರೋ ದುರ್ಗನೇನು ಮಾಡಿದೆ, ಆ ದುರ್ಗ ಎತ್ಬಿಟ್ಟು ಜೇಬಲ್ ಹಾಕೊಂಡೆ, ರಂಗ ತಂದಲ್ಲಿ ಸೇರಿಸ್ಕೊಂಡೆ, ಅದು ಚಿತ್ರರಂಗ ಆಗೋಯ್ತು. ಪುಟ್ಟಣ್ಣವ್ರ ಸಿನಿಮಾ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿತ್ತಲ್ಲ. ಏನೋ ನಮ್ಮ ಚಿಕ್ಕದೊಡಪ್ಪನ ಮಕ್ಕಳು, ಮಾವನ ಮಕ್ಕಳು, ನನ್ನ ಬಂಧು ಬಳಗ ಇಲ್ಲಿ ಸಿನಿಮಾ ಲ್ಯಾಂಡಲ್ಲಿ ಅದರೆ ಅನ್ನೋ ಥರ ಫೀಲ್ ಮಾಡಿಕೊಂಡು ಡಿಪ್ಲೊಮಾ ಓದ್ತಾ ಇದ್ದವನು ಸಿನಿಮಾ ಅಂದರೆ ನಾನು ಓದ ತಕ್ಷಣ ಕೆಲಸ ಕೊಟ್ಬಿಡ್ತಾರೆ ಅನ್ನೋ ಭ್ರಾಂತು ನನಗೆ. ಆ ವಯಸ್ಸು ಹೆಂಗೆ ಅಂತ ಕಾಣ್ತದೆ, ಏನು ಸೀದಾ ಭದ್ರಾವತಿಯಿಂದ ಸೀದಾ ಬಂದ್ಬಿಟ್ಟು ಸೀದಾ ಮದ್ರಾಸ್ಗೆ ಹೋಗ್ಬಿಟ್ವಿ. ಮದ್ರಾಸ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲ, ಏನು ಕೆಲಸ ಮಾಡ್ತೀವಿ ಅಂತ ಅದು ಹೇಳೋಕ್ಕೂ ಬರೋಲ್ಲ. ಆಮೇಲೆ ಇದೆಲ್ಲ ಆಗ್ಬಿಟ್ಟು ಎಲ್ಲ ಸಿನಿಮಾ ಪ್ರಜಾಮತ ಸುಧಾದಲ್ಲಿ ಆಗ ಅಡ್ರೆಸ್ ಬರೋದು, ವಿಳಾಸ ರಾಜ್ಕುಮಾರ್ ಅವರ ಮನೆ ವಿಳಾಸ, ಟ್ರಸ್ಪುರಂ, ಲೀಲಾವತಿಯವರ ಮನೆ ವಿಳಾಸ, ದ್ವಾರಕೀಶ್ವರ ಮನೆ ವಿಳಾಸ ಅಂತ ಬರೋದಲ್ಲ, ಅದನ್ನ ಜೋಪಾನ ಕಟ್ ಮಾಡಿಬಿಟ್ಟು ಇಟ್ಕೊಂಡು ಅದು ನೋಡೋದು, ಅದರಲ್ಲೂ ಅಲ್ಲಿ ಕೊಡೋದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹತ್ರ. என்ன ಕನ್ನಡದಲ್ಲಿ இருக்கு, யோ என்னப்பா படிக்க முடியாது அன்னாரு. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಪುರಂ ಟ್ರಸ್ಪುರಂ அப்படி சொல்லியா ಅಂದ್ಬಿಟ್ಟು ಬಸ್ ನಂಬರ್ ಹೇಳೋರು. ಅದನ್ನ ಹಿಡ್ಕೊಂಡು ಕೇಳ್ಕೊಂಡು ಹೋಗೋದು. ಅಲ್ಲಿ ಅವ್ರು ಇರ್ತಿರಲಿಲ್ಲ, ಶೂಟಿಂಗಿಗೆಲ್ಲ ಹೋಗಿರೋರು. ದ್ವಾರಕೇಶ್ ಮನೆ ತಗೋದು, ದ್ವಾರಕೇಶ್ ಅವರು ನೀ ತಂದ ಕಾಣಿಕೆ, ನೀ ಬರೆದ ಕಾದಂಬರಿ, ಅದು ಊಟಿ ಶೂಟಲ್ಲಿದ್ದು, ಅದು ಸಿಗಲಿಲ್ಲ. ಆಮೇಲೆ ಲೀಲಾವತಿ ಅಮ್ಮವ್ರ ಮನೆಗೆ ಹೋದ್ವಿ. ಲೀಲಾವತಿ ಹೇಳಿದಿಲ್ಲಪ್ಪ, ನಿಮ್ದು ಯಾವಾಗಲೂ ವಿದ್ಯಾಭ್ಯಾಸ ಸಂಪೂರ್ಣ ಮಾಡ್ಕೊಂಡು ಬರಬೇಕು ಈ ಲ್ಯಾಂಡಿಗೆ, ಹಂಗಾದ್ರೆ ಸರಿ ಆಗ್ತದೆ ಅಂತ. ಅಲ್ಲೇ ಒಂದು 2 ದಿನ ದ್ವಾರಕೇಶ್ ಸರ್ ಬಂದರು. ಏನು ಬರುತ್ತೆ ನಿನಗೆ ಅಂತ ಕೇಳಿದ್ರು. ಅದು ಏನು ಕೊಟ್ಟರು, ಅಲ್ಲಪ್ಪ ಸಿನಿಮಾಗೆ ಏನು ಬರುತ್ತೆ ನಿನಗೆ ಅಂದರು. ಏನೂ ಬರೋಲ್ಲ, ಮತ್ತು ಕಲ್ತ್ಕೊಂಬರೋಗೋ ರಾಜ ಅಂತ ಕಳಿಸಿದ್ರು. ಅಂದರೆ ಕಲ್ತ್ಕೊಂಬರ್ಬೇಕು ಅಂತ ಗೊತ್ತಾಗಿದ್ದು ಆವಾಗಲೇ ನನಗೆ. ಅಲ್ಲಿಂದ ಅಲ್ಲೇ ಸುತ್ತಿ ಸಾಕಾಯಿತು, ಏನು ಇಲ್ಲ. ಅಲ್ಲಿಂದ ವಾಪಸ್ಸು ಮತ್ತೆ ಟ್ರೈನ್ ಹತ್ತಿದ್ದು. ಅವಾಗ 24 ರೂಪಾಯಿ 26 ರೂಪಾಯಿ ಅಷ್ಟೇ ಟಿಕೆಟ್. ಬಂದು ಅದಕ್ಕೆ ಬಂದ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟು ಈಗ ವಾಪಸ್ ಹೋದರೆ ಊರಲ್ಲಿ ಬೈತಾರೆ ಮನೆಯಲ್ಲೆಲ್ಲ ಅಂದ್ಬಿಟ್ಟು ಸೀದಾ ಬಂದೆ. ಅಲ್ಲಿ ಸಿಟಿ ರೈಲ್ವೆ ಸ್ಟೇಷನ್ ಇಳಿದೆ. ಹೊರಗಡೆ ಬಂದು ತಿಂಡಿ ತಿಂದು ಒಂದು ಬಸ್ಸು ಹೋಗ್ತಾಯಿತ್ತು, ಹತ್ತಿದೆ. ಅದು ನವರಂಗ್ ಥಿಯೇಟ್ರ್ ಮುಂದೆ ನಿಂತ್ಕೊಳ್ತು ಬಸ್ಸು. ಅಲ್ಲಿ ಇಳಿದೆ. ಅಲ್ಲಿ ನವರಂಗ್ ಥಿಯೇಟ್ರ್ ಒಂದು ಕಟೌಟ್ ಇತ್ತು. ನೋಡ್ತಾ ಕೂತ್ಕೊಂಡೆ, ಹೆಂಗೆ ಹೋಗೋದು ಸಿನಿಮಾಗೆ ಅಂತ ಯೋಚನೆ ಮಾಡ್ತಾ. ಅಷ್ಟೊತ್ತಿಗೆಲ್ಲ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಸರಿ, ಈ ಹೊಟ್ಟೆ ಹಸು ಬೇರೆ, ದುಡ್ಡು ಬೇರೆ ಜೇಬ್ನಾಗೆಲ್ಲ ಇಲ್ಲ, ಕಾಂಚಾಣ ಕಮ್ಮಿ ಆಗೋಗ್ಬಿಟ್ಟಿದೆ. ಪಕ್ಕದಲ್ಲಿ ಪ್ರಸಾದ್ ಕೆಫೆ ಅಂತ ಇತ್ತು ಅವಾಗ. ಆ ಪ್ರಸಾದ್ ಕೆಫೆ ಹತ್ರ ಹೋದೆ. ಆಮೇಲೆ ಕೆಲಸ ಕೇಳಿದೆ, ಸರ್ ಏನು ಕೆಲಸ ಕೊಡ್ತೀರಾ ಅಂತ. ಏನು ಬರುತ್ತೆ, ಸಪ್ಲೈ ಕೆಲಸ ಮಾಡ್ತೀನಿ ನಾನು, ಮೊದಲು ಊರಾಗ ಅನುಭವ ಐತೆ. ನಮ್ಮಲ್ಲಿ ಇಲ್ಲಪ್ಪ, ಜನ ಇದ್ದಾರೆ ಹೋಗಪ್ಪ ಅಂತಂದರು. ಹಂಗೆ ಮುಂದಕ್ಕೆ ಹೋದರೆ ಹೋಟೆಲ್ ನಿರ್ಮಲಾ ಅಂತಿತ್ತು, ಈಗಲೂ ಇದೆ ಬಿಲ್ಡಿಂಗು. ಅಲ್ಲೋದೆ. ಅವರು ಆ ಕಡೆ ದಾವಣಗೆರೆ ಕೊಡೋದು ಕೆಲಸ ಮಾಡಿದ್ದ ಓನರು. ಯಾವ ಊರು ಅಂದರೆ ಚಿಕ್ಕಜಾಜೂರು ಅಂದೆ. ನಮ್ಮೂರ ಕಡೆ ಕಣೆ ಇವರು, ನಾವಲ್ಲಿ ಕೆಲಸ ಮಾಡಿದ ಕಣೆ ಬಾರೆ ಅಂದ್ಬಿಟ್ಟು ಸಪ್ಲೈ ಕೆಲಸ ಕೊಟ್ಟರು. ಅಲ್ಲಿಂದ ನನಗೆ ಈ ಸಿದ್ಲಿಂಗಣ್ಣವ್ರ ಟಚ್ ಆಗೋಕ್ಕೆ ಒಂದು ಅವಕಾಶ ಸಿಗ್ತು. ಆ ಸಿದ್ಲಿಂಗಣ್ಣವ್ರ ಮನೆ ಕೆಳಗಡೆನೇ ಇತ್ತು. ಆದರೆ ಸಿದ್ಲಿಂಗಣ್ಣವ್ರು ಒಂದು ಸರಿನೂ ಸಿಗಲಿಲ್ಲ. ಆಮೇಲೆ ನಾನು ಸಿದ್ಲಿಂಗಣ್ಣವ್ರನ್ನ ಅವಾಗ ನಾನು ಡಿಸೈಡ್ ಮಾಡಿದ್ದು, ಸಿದ್ಲಿಂಗಣ್ಣವ್ರು ನಾನು ಯಾವ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅವತ್ತು ಸಿದ್ಲಿಂಗಣ್ಣವ್ರು ಬಂದು ಆ ಸಿನಿಮಾ ಮುಹೂರ್ತದ ದಿನ ಕ್ಲ್ಯಾಪ್ ಮಾಡಬೇಕು ಅಥವಾ ಸ್ವಿಚ್ ಆನ್ ಮಾಡಬೇಕು, ಈ ಥರ ಅಂದ್ಕೊಂಡಿದ್ದು ನಾನು. ಪುಟ್ಟಣ್ಣ ಕಣಗಾಲ್ ಸಾರು ಒಂದು ಇದನ್ನು ಮಾಡಿದರೆ ಸಿದ್ಲಿಂಗಣ್ಣ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಾನು ಆ್ಯಕ್ಚುಲಿಗೆ.
ಅದಾದಮೇಲೆ ಸರಿ ಕೆಳಗಡೆ ಬಿ ಎಲ್ ವೇಣು ಮನೆ ಇತ್ತು, ಅವ್ರು ಇಲ್ಲಿ ಬರ್ತಿದ್ರು ವಾರಕ್ಕೊಂದು ಸರಿ. ಅವ್ರ ಮನೆಗೂ ಓದ್ಕೋಬೇಕಪ್ಪ ಹಿಂಗೆ ಬರಬಾರ್ದು ಅಂತ ಅವರ ಸಿಸ್ಟರ್ ಇದ್ದರು, ಅವ್ರು ಹೇಳಿದರು ಏನು ಹೇಳಲ್ಲ ಓದ್ಕೊಂಬನ್ನಿ ಅಂತಾರೆ. ಏನು ಓದ್ಕೊಂಬರೋದು ಅಂದ್ಬಿಟ್ಟು ಅಷ್ಟೊತ್ತಿಗೆ ನಮಗೆಲ್ಲ ದಾಟ್ಬಿಟ್ಟಿತ್ತು, ಇನ್ನೊಂದಿಷ್ಟು ವರ್ಷಗಳು ದಾಟಿದ್ವಿ. ಮತ್ತೆ ವಾಪಸ್ ಹೋಗೋದು ಮತ್ತೆ ವಾಪಸ್ ಬರೋದು ಇದೇ ಆಗೋಗಿತ್ತು. ಮತ್ತೆ ಹೋಗೋದು ಮತ್ತೆ ಊರು ಬಿಟ್ಟು ಹೋಗೋದು. ಆಮೇಲೆ ನಮ್ಮ ಅಣ್ಣವ್ರು ಲಕ್ಷ್ಮೀನಾರಾಯಣ ಅಂತೇಳಿ ಅವರು ರೈಲ್ವೇದಲ್ಲಿದ್ದರು. ಅವ್ರೇನು ಮಾಡಿದ್ರು, ನೋಡಪ್ಪ ಓದಿದ್ಯಾ, ಚೆನ್ನಾಗಿ ನಾಲೆಡ್ಜ್ ಇದೆ ನಿನಗೆ, ಎಲ್ಲರೂ ಹೇಳ್ತಾರೆ, ನೀನು ಯಾಕೆ ರೈಲ್ವೆ ಕೆಲಸ ಟ್ರೈ ಮಾಡಬಾರ್ದು ಅಂತ ಒಂದಿನ ಬೆಳಗಿನ ಜಾವ 4:15 ಹೇಳಿದರು ಅವರು. ಅಲ್ಲಿ ಹರಿಹರದಲ್ಲಿ ರೈಲ್ವೆ ಸೆಲೆಕ್ಷನ್ ಇತ್ತು. ನಮ್ಮ ಅಣ್ಣ ಸುಮ್ಮನೆ ಏನೋ ಬೈತಾನ ಅದು ಇದು ಅಂದ್ಬಿಟ್ಟು ಸರಿ ಆಯ್ತು ಹೋಗ್ತೀನಿ ಬಿಡಪ್ಪ ಅಂದ್ಬಿಟ್ಟು ಎದ್ದು ಹೋಗ್ಬಿಟ್ಟನು. ಅಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಅವರೆಲ್ಲ ಸೆಲೆಕ್ಷನ್ಸ್ ಎಲ್ಲ ಪ್ರೊಸೀಜರ್ ಮುಗಿದೋಗಿತ್ತು. ಸ್ಯಾಮ್ ಡಿ ಥಾಮಸ್ ಅಂತ ಒಬ್ಬರು, ಧನರಾಜ್ ಅಂತ ಒಬ್ಬರು ತಮಿಳು ಅಧಿಕಾರಿಗಳವರು. ಅವರು ಕರೆದ್ರು, ಅಲ್ಲೆಷ್ಟು ನಿಂತ್ಕೊಂಡಿದ್ದೆ, ಯಾರ್ದು ಕರೆಸಿದ್ರು, ಯೂನಿಫಾರ್ಮ್ ಹಾಕ್ಕೊಂಡ್ರು, ಬಂದು ಕರೆದ್ರು ನನ್ನ. ಓದಿ ಅವ್ರು ಮಾತಾಡ್ಸಿದ್ರು, ಇಂಗ್ಲೀಷಲ್ಲೂ ಮಾತಾಡಿದೆ, ಹಿಂದಿಯಲ್ಲೂ ಮಾತಾಡಿದೆ, ಕನ್ನಡ ಬರೀ ಅಂದರು ಬರೆದ್ವಿ, ಹಿಂದಿ ಬರದೆ, ಇಂಗ್ಲೀಷೆಲ್ಲ ಬರದೆ. ಏನು ಓದಿದ್ರೆ ಈ ಥರ ಡಿಪ್ಲೊಮಾ ಈ ಥರ ಮೆಕ್ಯಾನಿಕಲ್. ಸರಿ ನೀವು ಕಮಾಂಡ್ ಜಾಯಿನ್ ಅಂದ ರೈಲ್ವೇಸ್ ತಿರುಚನಾಪಳ್ಳಿ ಅಂದರು. ನನಗೆ ತಿರುಚನಾಪಳ್ಳಿ ಚೆನ್ನೈ ಹತ್ತತ್ರ ಅಂತ ಅಂದ್ಕೊಂಡ್ಬಿಟ್ಟಿದ್ದು ಮಡ್ರಾಸು. ಅದಕ್ಕೂ ನೀವು ಒಂದು ರಾತ್ರಿ ಪೂರ್ತಿ ಪ್ರಯಾಣ ಮಾಡಬೇಕು. ಸಿನಿಮಾ ಹೆಂಗಿದ್ರೆ ಅಲ್ಲೇ ಸಿಗುತ್ತಲ್ಲ ಅಂತ ಹೋಗ್ಬಿಟ್ಟೆ ಅಲ್ಲಿಗೆ. ಅಲ್ಲಿ ಹೋಗಿ ಮದ್ರಾಸಲ್ಲಿ ಟ್ರೈ ಮಾಡೋದು ಅಂತ ಹಂಗೆ ಪ್ಲ್ಯಾನ್ ಮಾಡ್ಕೊಂಡೇ ಹೋದೆ. ನಮ್ಮದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಮುಗೀತು. ಪ್ರೋಗ್ರಾಮೆಲ್ಲ ಮುಗಿದ ತಕ್ಷಣ ನಮ್ಮನ್ನು ತೆಗೆದು ಮೈಸೂರಿಗೆ ಹಾಕ್ಬಿಟ್ರು. ಬೆಂಗಳೂರಿಗೆ ಇಲ್ಲ ಮೈಸೂರಿಗೆ ಹಾಕಿಬಿಟ್ರು. ಅಲ್ಲಿ ಸಿನಿಮಾ ಇರೋದು ಮದ್ರಾಸಲ್ಲಿ, ನಾವಿರೋದು ಮೈಸೂರಲ್ಲಿ. ಎಲ್ಲಿ ಕನೆಕ್ಟ್ ಆಗ್ತದೆ, ಕನೆಕ್ಟ್ ಆಗಲ್ವಲ್ಲ, ಏನು ಮಾಡೋದು? ಸರಿ ಮದ್ರಾಸಿಗೆ ಟ್ರೈ ಮಾಡೋದು, ಇದಕ್ಕೆ ಟ್ರಾನ್ಸ್ಫರಿಗೆ. ಅದು ನೋಡಿದ್ರೆ ಮದ್ರಾಸ್ ಬಿಟ್ಟರು ಬೈಯಪ್ಪನಹಳ್ಳಿಗೆ ಹಾಕಿದರು ಒಂದು 3-4 ತಿಂಗಳಿಗೆ. ಬೈಯಪ್ಪನಹಳ್ಳಿಗೆ ಬಂದ ತಕ್ಷಣ ಗೊತ್ತಾಗಿದ್ದು ಇಲ್ಲಿ ರೈಲ್ವೆ ಒಳಗಡೆ ಭಾಷೆ ಬಗ್ಗೆ ಸಿಕ್ಕಾಪಟ್ಟೆ ಅಪ್ ಆ್ಯಂಡ್ ಡೌನ್ಸ್ ಇದೆ ಅಂತ. ನಾನು ಕನ್ನಡ ಹಾಡು ಹೇಳ್ತಿದ್ದೆ, ಅವ್ರು ಕರೆದ್ಬಿಟ್ಟು ಹೊಡಿತಿದ್ರು, ಯಾರನ್ನ ಹಾಡ ಹಂಗೆ ಕರೆದ್ಬಿಟ್ಟು ರಾಪ್ ಅಂತ ಹೊಡಿಯೋರು. ಯಾಕೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಬೈಯಪ್ಪನಹಳ್ಳಿ ಹಾಡಲ್ಲಿ ಅಷ್ಟು ಗಂಭೀರವಾಗಿತ್ತು. ಆಮೇಲೆ ಸರಿ ಎಲ್ಲ ಸ್ನೇಹಿತರು ಅವರು ಇವರೆಲ್ಲ ಸೇರಿ ಒಂದು ಕನ್ನಡ ಸಂಘ ಅಂತ ಚಾಲನೆ ಅಂತ ಶುರು ಹಚ್ಕೊಂಡಾಗ ನಾವೊಂದು ಪುಷ್ ಮಾಡಿ ಹೊರಟೋದ್ವಿ. ನಮ್ಮ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ಬಿಡುತ್ತೆ, ನೀನು ರಿಮೂವ್ ಆಗಿಬಿಡುತ್ತೆ, ಡಿಸ್ಮಿಸ್ ಆಗ್ಬಿಡುತ್ತೆ ಅಂತ ಎದುರಿಸೋರು. ಅರೆ ಆದ್ರಾತು ಹೋಗಬೇಡ ಹಂಗಿದ್ರು ಹೋದ್ರಾತು ಅಂತ ಹಂಗೆ ಅಂದ್ಕೊಂಡು ರೈಲ್ವೇದಲ್ಲಿ ಕನ್ನಡದ ಕೆಲಸಗಳನ್ನು ಕಟ್ಕೊಂಡ್ಬಂದು ಜೊತೆಗೆ ಸಿನಿಮಾದು ನಾಟಕಗಳನ್ನೆಲ್ಲ ಶುರು ಮಾಡಿದ್ವಿ. ನಾಟಕದ ಸ್ಕ್ರಿಪ್ಟ್ಗಳನ್ನು ತೊಗೊಂಡು ನಾಟಕ ಶುರು ಮಾಡಿದ್ವಿ. ನಾವೇ ಪೌರಾಣಿಕ ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ಬೀದಿ ನಾಟಕಗಳು, ಆಮೇಲೆ ಕನ್ನಡ, ತೆಲುಗು, ತಮಿಳು, ಹಿಂದಿ, ಗುಜರಾತಿ, ಒಡಿಸ್ಸಾ, ಅಸ್ಸಾಮಿ, ಬೆಂಗಾಲಿ ಎಲ್ಲ ಭಾಷೆಗೂ ನಾಟಕಗಳು ಹೋದು ರೈಲ್ವೇದಲ್ಲಿ. ಸೊ ಹಿಂಗೆ ಜರ್ನಿ ಮಾಡ್ತಾ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ಕ ಮೇಲೆ 2005 ನಾನು ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡ ಟೈಮಲ್ಲಿ ಕೈವಾರ ತಾತಯ್ಯ ಸಿನಿಮಾದ ಬಗ್ಗೆ ನನಗೆ ಖಂಡಿತ ಏನೂ ಗೊತ್ತಿರಲಿಲ್ಲ. ಆಮೇಲೆ ಅವ್ರ ಬಗ್ಗೆ ಕೇಳಿದ್ದೆ ಬೆಂಗಳೂರಿಗೆ ಬಂದಾಗ. ನಂದಿ ಬೆಟ್ಟದ ಕಲ್ಲಿನ ಕೋಳಿ ಕೂಗ್ತದೆ ಅಂತ ತಾತನವ್ರದ್ದು ಒಂದು ಕಾಲಜ್ಞಾನ ಅಂತ. ತಾತನವ್ರು ಯಾರಂತ ಗೊತ್ತಿಲ್ಲ ನನಗೆ, ಇಷ್ಟು ಮಾತ್ರ ಕೇಳಿದ್ದೆ ಅಷ್ಟೇ, ಅವ್ರ ಹತ್ರ ಇವ್ರ ಹತ್ರ. ನಮ್ಮ ಮನೆ ನಮ್ಮ ತಂಗಿಯವ್ರ ಹೊಸದುರ್ಗಕ್ಕೆ ಕೊಟ್ಟಿದ್ವಿ. ಅಲ್ಲೊಂದು ಅಜ್ಜಿ ಇತ್ತು. ಆ ಅಜ್ಜಿ ಮೂಲ ಆ ಕಡೆ ಕೋಲಾರ ಕಡೆ ಹಳ್ಳಿಯವರು. ಅವ್ರನ್ನ ನಮ್ಮ ಅಣ್ಣ ಬೆಂಗಳೂರಿಗೆ ಇದ್ದಾರೆ ಅಂತ ನಮ್ಮ ತಂಗಿ ಹೇಳಿದ ತಕ್ಷಣ ಕೈವಾರ ತಾತನವ್ರ ಪುಸ್ತಕ ತಂದು ಕೊಡಪ್ಪ ಅಂತ ಹೇಳ್ತಾ ಇದ್ದರು. ಆ ಪುಸ್ತಕ ತಂದು ಕೊಡಲಿಕ್ಕೆ ಟ್ರೈ ಮಾಡೋಣ ಅಂದರೆ ಅದು ಅಲ್ಲಿ ಕೈವಾರಕ್ಕೆ ಹೋಗ್ಬೇಕು, ಇಲ್ಲಿ ಇರ್ತಿರ್ಲಿಲ್ಲ ಅವಾಗ. ಅದು ಅಜ್ಜಿ ಹೇಳಿ ಒಂದು 7 ವರ್ಷ ಆಗಿತ್ತು. ಒಂದಿನ ಅವಕಾಶ ಸಿಕ್ತು. ನಮ್ಮ ಮನೆಯವರ ಮಿಸ್ಸಸ್ ಅವ್ರ ತಮ್ಮನ ಮದುವೆ ಇತ್ತು. ಅದು ಅಂತರ್ಜಾತಿ ವಿವಾಹ ಆ ಥರ ಇತ್ತದು. ಆ ಟೈಮಲ್ಲಿ ಕೈವಾರಕ್ಕೆ ಹೋದಾಗ ಆ ಬುಕ್ಸ್ ಎಲ್ಲ ತೊಗೊಂಬಂದು ಅಜ್ಜಿಗೋಸ್ಕರ ಕೊಡೋಣ ಅಂತ ಓದ್ಕೊಂಡು ಬಂದಿದ್ದು. ಎಂತೆಂಥ ಒಳ್ಳೊಳ್ಳೆ ವಿಷಯ ಇದೆವಲ್ಲ, ಸರಿ ಇದನ್ನೇ ಸಿನಿಮಾ ಮಾಡಿದ್ರೆ ಆಯಿತು ಅಂಥೇಳಿ ನಾನು ಅಂದ್ಕೊಂಡು ಆ ಪುಸ್ತಕನ ಹೊಸದುರ್ಗಕ್ಕೆ ಕೊಟ್ಬಿಟ್ಟು ಬೆಂಗಳೂರಿಗೆ ಬಂದೆ ಡ್ಯೂಟಿಗೆ. ಆವಾಗ ಒಬ್ಬರು ಪ್ರೊಡ್ಯೂಸರ್, ಒಬ್ಬರು ಟೆಕ್ನಿಷಿಯನ್ಸ್ ಗೋಟೂರಿ ಅಂತಿದ್ರು. ಗೋಟೂರಿ ಅವರು ನನ್ನ ಆಫೀಸಿಗೆ ಬಂದರು. ಸರ್ ಈ ಥರ ಹಿಂಗಿದೆ, ಚಂದ್ರಶೇಖರ್ ಅಂತ ಇದ್ದಾರೆ, ಅವರು ಒಂದು ಸೀರಿಯಲ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ನೀವು ಅದು ವರ್ಕ್ ಮಾಡೋಂಗಿದ್ರೆ ನೋಡಿ ಅಂತ. ಒಂದು ಸ್ವಲ್ಪ ಬನ್ನಿ ಹೋಗೋಣ ಅಂದ್ಬಿಟ್ಟು ನಾನು ಕೈವಾರಕ್ಕೆ ಕರ್ಕೊಂಡು ಹೋದ್ರು. ಅವತ್ತು ಕೈವಾರದಲ್ಲಿ ಮೀಟಿಂಗ್ ಇತ್ತು ಆ್ಯಕ್ಚುಲಿ ಎಲ್ಲ ಟ್ರಸ್ಟಿಗಳದು. ಅವತ್ತು MS ರಾಮಯ್ಯ ಸರ್ ಮಗ ಜರಾಮ್ ಸರ್ ಅವ್ರದ್ದು ಕೂಡ ಇತ್ತು, ಅವರಿದ್ದರು. ಅಲ್ಲಿಂದ ಟ್ರಸ್ಟಿಗಳು ಹೇಳಿದ್ದು ಒಂದೇ ಒಂದು, ನಾವು ಇಲ್ಲಿ ಒಳಗಡೆ ಶೂಟಿಂಗ್ ಮಾಡೋಕ್ಕೆ ಬಿಡಲ್ಲ ಅಂದರು. ಆವಾಗ ಚಂದ್ರಶೇಖರ್ ಅದೇ ಪಕ್ಕದ ಹಳ್ಳಿಯವರು ಅವರು ಸಿಟ್ಟು ಬಂದ ತಕ್ಷಣ ಜಗಳ ಮಾಡಿಕೊಂಡು ಅವ್ರೇನು ಮಾಡಿದ್ರು, ಯಾವುದೋ ಕೋಪನ ತಗೊಂಡು ನಾನಲ್ಲಿ ಆ ಕಡೆ ಸೈಡಲ್ಲಿ ಕೂತಿದ್ದೆ, ನಾನು ಬಿಟ್ಬಿಟ್ಟು ಹೋಗ್ಬಿಟ್ರು ಅವರು. ನಾನು ಬರ್ತಾ ಬರಲೇ ಇಲ್ಲ. ಅಲ್ಲಿಗೆ ಅವನು ಬರಲಿಲ್ಲ, ಅದು ಯಪ್ಪ ಎಲ್ಲ ಹೋಗ್ಬಿಟ್ರು ಅಂದ್ಬಿಟ್ಟು ಸರಿ ಬಂದಿದ್ದಾನ ಕೈವಾರ ಟೆಂಪಲ್ ಒಳಗಡೆ ಹೋದೆ.
ಅವು ಮಧ್ಯಾಹ್ನ ಒಂದು 1:30 1:45 ಟೈಮು ಯಾರು ಇರಲಿಲ್ಲ. ಅಷ್ಟೇ ಒಳಗಡೆಯಿಂದ ಒಂದೇನೋ ಆಯ್ತು ಅಷ್ಟೇ. ಪರಮಾತ್ಮ 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 ಒಂದು ವೈಬ್ರೇಷನ್ ಕಿತ್ತು ಹೋಯ್ತು, ಎಲ್ಲ ನೀರೆಲ್ಲ ಹಾಕಿ ಕಿತ್ತೋಗ್ಬಿಟ್ಟಾಗಲ್ಲಮ್ಮ. ಆಮೇಲೆ ಮನಸ್ಸಲ್ಲಿ ಬಂದಿದ್ದು ಪ್ರಚಾರ ಆಗಬೇಕದು ಅಂತ. ಅದೇ ಪ್ರಚಾರ ಆಗ್ಬೋದು, ಏನು ಪ್ರಚಾರ ಆಗ್ಬೇಕು ಒಂದು ಗೊತ್ತಿಲ್ಲ. ಅಲ್ಲಿಂದ ಕೈವಾರ ಗೇಟಿಗೆ ಬಂದೆ. ಕೈವಾರ ಗೇಟಿಂದ ವಿಜಯಪುರಕ್ಕೆ ಬಂದೆ. ವಿಜಯಪುರದಿಂದ ದೇವನಹಳ್ಳಿಗೆ ಬಂದೆ. ದೇವನಹಳ್ಳಿಯಿಂದ ಓಲ್ಡ್ ಯಲಹಂಕಕ್ಕೆ ಬಂದೆ. ಓಲ್ಡ್ ಯಲಹಂಕದಿಂದ ನ್ಯೂಟನ್ ಪೊಲೀಸ್ ಸ್ಟೇಷನ್ ತನಕ ಬಂದೆ. ಅಲ್ಲಿಂದ ಶರಾವತಿ ಹೋಟ್ಲಿಗೆ ಬಂದೆ. ಬಸ್ಗಳು ಕಟ್ ಜರ್ನಿ ಮಾಡಿಕೊಂಡು ಶರಾವತಿ ಹೋಟ್ಲಿಂದ ನಡ್ಕೊಂಡು ಹೋಗ್ತಾ ಇರುವಾಗ ಎದುರುಗಡೆ ಒಬ್ಬರು ಬಂದರು.